ಹೆಣ್ಣಾಗಲಿ ಗಂಡಾಗಲಿ ಸಂತಾನಹೀನತೆ ಅದಕ್ಕೆ ಕಾರಣಗಳೇನು, ಯಾಕೆ ಇದಾಗ್ತಾ ಇದೆ? ಇನ್ಫರ್ಟಿಲಿಟಿ ಅನ್ನೋದು ಒಂದು ಬ್ರಾಡ್ ವರ್ಡ್. ಲೈಫ್ ಅಂತ ಬಂದಾಗ, ಫರ್ಟಿಲಿಟಿ ಅಂತ ಬಂದಾಗ ದರ್ ಇಸ್ ಅ ಟೈಮ್ ಬೌಂಡ್ ಸೆಕ್ಟರ್ಸ್. ಸೊ 15 ಇಯರ್ಸಿಂದ 45 ಇಯರ್ಸ್ವರೆಗೂ ಮಹಿಳೆಯರು ಫರ್ಟೈಲ್ ಇರ್ತಾರೆ. ಸೊ ಆ ಟೈಮ್ ಪೀರಿಯಡ್ನಲ್ಲಿ ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕು. ಆಸ್ ಏಜ್ ಅಡ್ವಾನ್ಸಸ್, ಇವಾಗ 35 ಇಯರ್ಸ್ ಆದ ನಂತರ ನಾವು ಫರ್ಟಿಲಿಟಿ ಪ್ಲಾನ್ ಮಾಡ್ತೀವಿ ಅಂದರೆ ಅದಕ್ಕೆ ಅದರದೇ ಆದ ಡಿಸ್ಅಡ್ವಾಂಟೇಜಸ್ ಇಂಪ್ಯಾಕ್ಟ್ಸ್ ಇರುತ್ತೆ. ಬಟ್ ಯಾವಾಗ ಸ್ಟ್ರೆಸ್ ಅನ್ನೋದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಬರುತ್ತೆ ಅವ್ರ ಲೈಫಲ್ಲಿ, ದಟ್ ವಿಲ್ ಹ್ಯಾವ್ ಅ ವೆರಿ ಬ್ಯಾಡ್ ಇಂಪ್ಯಾಕ್ಟ್. ಅದೇನು ಅವ್ರಿಗೆ ಯಾವುದೇ ಕೆಮಿಕಲ್ ಇಲ್ಲ, ನಾನೇನು ತಗೊಳ್ತಾ ಇಲ್ಲ, ಆಗ ಅದು ಗೊತ್ತಾಗೋದು. ಇಟ್ಸ್ ಎ ಸಾರ್ಟ್ ಆಫ್ ಸೈಲೆಂಟ್ ಕಿಲ್ಲರ್. ಈಗ ನಮಗೆ ಫರ್ಟಿಲಿಟಿ ಅಥವಾ ನಮ್ಮ ಮೆನ್ಸ್ಟ್ರೇಷನ್ ಎಲ್ಲ ಕಂಟ್ರೋಲ್ ಮಾಡೋದಕ್ಕೆ ಬ್ರೈನಲ್ಲಿ ಒಂದು ಆಕ್ಸಿಸ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಮೆನ್ಸ್ಟ್ರೇಷನ್ ಕಂಟ್ರೋಲ್ ಆಗಬೇಕು ಅಂತಂದರೆ ಹೈಪೋಥಾಲಮೋ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಅಂತ ಹೇಳ್ತೀವಿ, HPO ಆಕ್ಸಿಸ್ ಅಂತ. ಅದು ಡಿಸ್ಟರ್ಬ್ ಆಗಿಬಿಡುತ್ತೆ ತುಂಬ ಟು ಮಚ್ ಆಫ್ ಸ್ಟ್ರೆಸ್ ಇದ್ದಾಗ. ಡಿಸ್ಟರ್ಬ್ ಆಗಿ ಏನಾಗುತ್ತೆ, ಹೈಪೋಥಾಲಮಸ್ ಇಂದ ಪಿಟ್ಯೂಟರಿ ಅವೆರಡೂ ನಮ್ಮ ಬ್ರೈನಲ್ಲಿ ಇರುವಂಥದ್ದು, ಅಲ್ಲಿಂದ ಒಂದು ಕೆಮಿಕಲ್ ರಿಲೀಸ್ ಆಗಬೇಕು, GnRH ಅಂತ ಹೇಳ್ತೀವಿ. ಆ GnRH ರಿಲೀಸ್ ಆಗೋದು ಸ್ಲೋ ಆಗಿಬಿಡುತ್ತೆ. ಅದಾದಮೇಲೆ ಒಂದು ಅಡ್ರಿನಲ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಕಾರ್ಟಿಸಾಲ್ ಅನ್ನೋದು ತುಂಬ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಸೊ ಇವೆಲ್ಲನೂ ಸೇರ್ಕೊಂಡು ಏನಾಗುತ್ತೆ, ಓವರ್ ಆಲ್ ಪ್ರೊಡಕ್ಷನ್ ಆಫ್ ಒಂದು FSH LH ಅನ್ನೋ ಹಾರ್ಮೋನ್ ತುಂಬ ಇಂಪಾರ್ಟೆಂಟು. ಫೊಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ. ಬೋತ್ ಆಫ್ ದೆಮ್ ವಿಲ್ ಹೆಲ್ಪ್ ಫಾರ್ ಓವ್ಯುಲೇಷನ್. ಸೊ ಅದು ಕಡಿಮೆ ಆಗಿಬಿಡುತ್ತೆ. ಕಡಿಮೆ ಆದಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ರೀಸನಲ್ಲಿ ಓವ್ಯುಲೇಷನ್ ಆಗಲ್ಲ. ಪೀರಿಯಡ್ಸ್ ಆಗ್ತಾ ಇರ್ಬೋದು, ಬಟ್ ಓವ್ಯುಲೇಷನ್ ಆಗ್ತಾ ಇಲ್ಲ. ಓವ್ಯುಲೇಷನ್ ಬಂದು ಎಗ್ ರಿಲೀಸ್ ಆಗಬೇಕು, ಡೆವಲಪ್ಮೆಂಟ್ ಆ್ಯಂಡ್ ಎಗ್ ರಿಲೀಸ್ ಆಗಲಿಲ್ಲ ಅಂದಾಗ ನ್ಯಾಚುರಲ್ ಆಗಿ ಹೇಗೆ ಆಗಕ್ಕೆ ಸಾಧ್ಯ ಆಗುತ್ತೆ, ಪ್ರೆಗ್ನೆನ್ಸಿ ಆಗಲ್ಲ. ಸೊ ಅದು ಒಂದು ರೀಸನ್ ಆಫ್ ಇನ್ಫರ್ಟಿಲಿಟಿ.